ಪಾಂಡವಪುರದಲ್ಲಿ ನಕಲಿ ಪೈಲ್ಸ್ ಕ್ಲಿನಿಕ್ ಬಯಲು. ನಕಲಿ ಪ್ರಮಾಣ ಪತ್ರದ ಆಧಾರದಲ್ಲಿ ಆಸ್ಪತ್ರೆ ನಡೆಸಿದ ಆರೋಪ. ಆರೋಗ್ಯ ಇಲಾಖೆಯ ದಾಳಿ, ಕ್ಲಿನಿಕ್ಗೆ ಬೀಗ. ಈ ಕಾರ್ಯಾಚರಣೆಯ ಸಂಪೂರ್ಣ ವರದಿ ನಮ್ಮ ಭೂಮಿ ಟಿವಿಯಲ್ಲಿ. ಮಂಡ್ಯ ಜಿಲ್ಲೆಯ ಪಾಂಡವಪುರದ ಮಂಡ್ಯ ಸರ್ಕಲ್ನಲ್ಲಿ ಭಾರತ್ ಮೂಲವ್ಯಾಧಿ ಆಸ್ಪತ್ರೆ ಹೆಸರಿನಲ್ಲಿ ನಕಲಿ ಪೈಲ್ಸ್ ಕ್ಲಿನಿಕ್ ನಡೆಸಲಾಗುತ್ತಿತ್ತು ಎಂಬ ಆರೋಪ ಕೇಳಿಬಂದಿದೆ. ಹೈದರ್ ಶರೀಫ್ ಎಂಬ ಹೆಸರಿನ ವ್ಯಕ್ತಿ ನಕಲಿ ಪ್ರಮಾಣ ಪತ್ರದ ಆಧಾರದಲ್ಲಿ ಕ್ಲಿನಿಕ್ ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ನಮ್ಮ ಭೂಮಿ ಟಿವಿ ತಂಡದ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ. ಈ ಬಗ್ಗೆ ತಕ್ಷಣ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬೆಟ್ಟಸ್ವಾಮಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅರವಿಂದ್ ಅವರಿಗೆ ಮಾಹಿತಿ ನೀಡಲಾಗಿದೆ. ಬಳಿಕ ತಾಲೂಕು ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕ್ಲಿನಿಕ್ನ ದಾಖಲೆಗಳು ಹಾಗೂ ವ್ಯವಸ್ಥೆಯನ್ನು ಇಂಚಿಂಚಾಗಿ ಪರಿಶೀಲಿಸಿ ಜಿಲ್ಲಾ ಆರೋಗ್ಯಾಧಿಕಾರಿಗೆ ವರದಿ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಸರ್, ಆಲ್ರೆಡಿ ಪೆಂಡಿಂಗ್ ಇದೆ. ಅಲ್ಲಪ್ಪ, ನೀವು ಓದಿ ಒಂದು ಇದು ಮಾಡ್ಬೇಕು ತಾನೆ ನೀವು. ಮೋಹನ್ ಸರ್ ತಗೊಂಡಾಗ ಜೆರಾಕ್ಸ್ ಎಲ್ಲ ಕೊಟ್ಟು ಬಂದಿದೆ. ಓಕೆ, ಅದು ಕೊಟ್ಟಿರೋದು ಕೂಡ ರಿಸಿಪ್ಟ್ ಕಾಪಿ ಇದೆಯಲ್ಲ ರೀ, ಡೇಟ್ ಅನಿಸ್ತು ಮನೆ ತಗೋತಾರೆ. ಹಂಗಲ್ಲ, ಈಗ ನೀವು DHMS ಕೊಟ್ಟಿರೋ ರಿಸಿಪ್ಟ್ ಕಾಪಿ ಇದೆಯಾ? ಸೈನ್ ಹಾಕಿರೋದು ಅಪ್ಪ ಓದ್ಕೊಟ್ಟು ಬಂದಿರೋ ಸರ್. ಆಲ್ರೆಡಿ ಒಂದ್ಸಲ ಕೇಳಿದಾಗ ಇದೇ ರೀತಿ ತೊಗೊಂಡು ಕೊಟ್ಟು ಬಂದಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ಆಲ್ರೆಡಿ ಪೆಂಡಿಂಗ್ ಇದೆ ಕೇಸು. ಮೋಹನ್ ಸರ್ KPM ಕೊಡೋದು ಬರೋದಿಲ್ಲಪ್ಪ ಎಂದು ತಂದವ್ರೆ, ಅದಕ್ಕೆ ಸುಮ್ಮನೆ ಇದ್ದೀವಿ ಸರ್, ಹಾಕಿಲ್ಲ. ಮತ್ತೆ ಹೇಳಿದ್ಮೇಲೆ ನೀವು ಹೆಂಗೆ ನಡೆಸಿದ್ರೆ DHMS ನೀವು ಕೇಸ್ ಪೆಂಡಿಂಗ್ ಇದೆ ಸರ್. ಅದರಿಂದ ಅಲ್ಲಪ್ಪ, ಈಗ DHS ಅವರು ಹೇಳಿದ್ದಾರೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಮತ್ತೆ ನೀವು ಹೆಂಗೆ ಸರ್ ಏನು ಹೇಳಿಲ್ಲ ಸರ್, ಆರ್ಕೆ ಹೇಳಿಲ್ಲ ಸರ್. ಜೆರಾಕ್ಸ್ ಕೇಳೋದು ತೊಗೊಂಡೋಗಿ ಕೊಟ್ಟಿದ್ದೀವಿ ಸರ್ ಆಲ್ರೆಡಿ. ಸರ್ ಕೇಳೋದು ಜೆರಾಕ್ಸ್ ಏನಪ್ಪ ಇದು ಅಂತ ಕೇಳಿದಾಗ ನಮ್ಮ ತಂದೆ ಹೋಗಿ ಜೆರಾಕ್ಸ್ ಕೊಟ್ಟಿದ್ದಾರೆ ಸರ್ ಆಲ್ರೆಡಿ. ಇದು ಆಲ್ರೆಡಿ ಟೋಟಲ್ ಕೇಸ್ ನಡೀತಾರೆ ಸರ್. ಕಾಪಿಗಳಿಗೆ ಟೋಟಲ್ ಆರ್ಡರ್ ಕಾಪಿ, ಟೋಟಲ್ ಕೇಸ್ ಕಾಪಿ ಸರ್. ಅದನ್ನು ಎಷ್ಟು ನೀವು ಮೊದಲು ಇವಾಗ ಕ್ವಾಲಿಫಿಕೇಷನ್ನು ಅಪ್ಲೈ ಮಾಡಿರೋದಕ್ಕೆ ನಮಗೆ DHOಗೆ ನೀವು ಅಪ್ಲೈ ಮಾಡಿರೋದು ಕೊಡಿ ಫಸ್ಟ್. ನೇಟಿವ್ ಯಾವ ನೀವು? ಮಂಡ್ಯ ಸರ್. ಮಂಡ್ಯ ತಗೋ. ಮಂಡ್ಯ ಅದೇ ಸುಮ್ಮನೆ ನೀವು ಮಾಡೋದು ಎಷ್ಟು ನಮ್ಮನ್ನೆಲ್ಲ ತಲೆನೋವು. ಹ್ಞೂ ರೀ, ಇವೆಲ್ಲ ಇದು ತಲೆನೋವು ಇವೆಲ್ಲ ಆದ್ನಲ್ಲ ಅಂತಂದ್ರೆ ಹಿಂಗೆ. ಮೊದಲು ನೀವು ನನಗೆ ಏನು ತೋರಿಸ್ಬೇಡಿ. ಒಂದು ಸರಿ ಸರ್ ಧೈರ್ಯವಾಗಿ ಹೇಳ್ತಾರೆ ಸರ್. ಅರವಿಂದ್ ಸರ್ ಬರಲಿ ಮಾತಾಡೋಣ. ಒಂದು ನಿಮಿಷ ಏನು ಮಾತಾಡೋದೇನಿಲ್ಲ. ಇಮಿಡಿಯೇಟಾಗಿ ಕ್ಲೋಸ್ ಮಾಡಿಸಿ ಮೊದಲು ನೀವು ಇದು ಮಾಡ್ತೀವಿ, ರಿಸೀವ್ ಮಾಡ್ತೀವಿ. ಮೊದಲು DHS ಹೋಗಿ ಬೆಡ್ಸ್ವಾಮಿ ಸರ್ ಇದ್ದಾರೆ, ಬೆಡ್ಸ್ವಾಮಿ ಸರ್ ಮಾತಾಡ್ಕೊಂಡು, ಈಗ ಈಸ್ ಅಥಾರಿಟಿ ಆಫ್ KPM ಇಲ್ಲಿ ನಿಮಗೆ ಗೊತ್ತಿದೆ ಅಣ್ಣ ಸರ್. ವಿವೇಕ್ ಸರ್ ಬೇಕಾದ್ರೆ ವಿವೇಕ್ ಸರ್ ಕಾಲ್ ಮಾಡಿ ಅಂತ ಮಾಡ್ಬಿಡ್ತೀನಿ. ಯಾಕಂದ್ರೆ ನಾನು 1 to 1 ನಿಮ್ಮ KPM ಹೆಡ್ ಅಲ್ಲ ಬೇಡ ಬಾಬಾ, ಅಲ್ಲ ಮಾಡಿ ಅಂತ ಮಾಡ್ತೀನಿ. 1 to 1 ಇದೆ ಖಂಡಿತ. ನೀವು ಹೇಳಿ ಇದು ಮಾಡ್ತೇವಲ್ಲ, ಮಾಡಬಾರ್ದು ಖಂಡಿತ. ಹೌದು ಹೌದು, ಇವರೇ ಸರ್ ಚೆಕ್ ಮಾಡೋದು. ಲೇಡೀಸ್ ಸಮೇತ ಬಂದೋದ್ರು ಸರ್ ನಮ್ಮ ಎದುರುಗಡೆ. ನಾವು ಬಂದಿದ್ದಕ್ಕೆ ಅವ್ರು ವಾಪಸ್ ಕಳಿಸಿದ್ದಾರೆ. ಲೇಡೀಸ್ ಸಮೇತ ಇವರು ಟ್ರೀಟ್ಮೆಂಟ್ ಕೊಡ್ತಾರೆ. ರಾಜರೋಸ್ ಹೋಗಿ ಹಿಂಗೆ ಮಾಡ್ತಾ ಗೊತ್ತಿಲ್ಲಪ್ಪ. ಇಲ್ಲಿ ನಮ್ಮ ತಲೆ ಉಳಿಬೇಕು ಮಾಡಬೇಕು. ಇದು ನನ್ನ ಗಮನಕ್ಕೆ ಬಂದಿಲ್ಲ. KPM ಮನೆ ಲ್ಯಾಬ್ಗಳು ಬಂದು ಇದೇನಾಯ್ತು, ಇದೇ ನನ್ನ ಗಮನ ಮನೆ ಲಗಾಗಳು ಇಲ್ಲೇ ಓಡಾಡ್ತೀವಿ ದಿವಸ. ನಮಗೆ ಹಿಂಗೆ ಯಾಮಾರೋದು ನಾವು. ನಮ್ಮ ಊರು ಇದೇ ಊರು, ಹಿಂಗೆ ಓಡಾಡೋದು, ಹಿಂಗೆ ಬರೋದು. ನಮಗೆ ಪ್ರಾಮಿಸ್ ಅಂತ ಹೇಳಿ ನಮ್ಮದು ಬಿಲೀವರ್ ಸುಳ್ಳು ಹೇಳ್ತಾರ ನಿಮಗೆ. ನಾನು ಈ ಪ್ರಾಮಿಸ್ ಗೊತ್ತಿಲ್ಲ, ನನಗೆ ಇವತ್ತೇ ಪ್ರಾಮಿಸ್ ನನಗೆ ಗೊತ್ತಾಗಿರೋದು. ನಂಗೆ ಗೊತ್ತಿದ್ರೆ ನಾನು ಯಾವುದೇ ಕಾರಣಕ್ಕೂ ನನಗೆಲ್ಲ ಅಲೋವ್ ಮಾಡೋಕೆ ಹೋಗೋಲ್ಲ. ಕೇಳೋದು ಯಾರು ತಗೋ, ನಾವೇನೋ ಒಂದು ನಾವು ಇದು ಮಾಡೋಕೆ ಹೋಗಲ್ಲ. ನಾವು ನೇರವಾಗಿ ಏನಿದೆ ಅಪ್ಲೈ ಮಾಡ್ಕೊಳ್ರಪ್ಪ, DHS ಅಂತ ಪರ್ಮಿಷನ್ ತಗೊಬನ್ನಿ, ಅಲ್ಲಿ ನಮ್ಗೆ ಆನ್ಲೈನ್ ಬರ್ತದೆ, ಅದು ತಗೊಂಡು ಅಲ್ಲಿ ನಡೆಸಿದ್ದು ಇದು ಮಾಡಿದ್ದೀವಿ. ಅಯ್ಯೋ, ನಾವೇ ಇಂಥವೆಲ್ಲ ಅಲೋವ್ ಮಾಡ್ತೀವ ಖಂಡಿತ. ದೇವರನ್ನು ಅಲೋವ್ ಮಾಡೋದು ಈಗ. ಈಗಲೇ ಮುಚ್ಚಪ್ಪ ಹೇಳ್ತೀನಿ. ಪೊಲೀಸ್ ಕಳಿಸ್ಲಾ ಈಗ? ಹಾಕ್ಲೇಬೇಕು. ಒಳ್ಳೆದಿದೆ ಹೇಳಿ. ಸರಿ, ರಾಜರೋಸ್ವರ್ಗೆ ನಾವು ಮೊನ್ನೆ ಇದಕ್ಕೆಲ್ಲ ಇದು ಸೀತಾಪುರ ಸರ್ಕಲ್ಗೆಲ್ಲ ಹೋಗಿ ಕ್ಲೀನಿಕ್ ಮುಗಿಸ್ಕೊಂಡು ಬಂದಿದ್ದೀವಿ. ಆ ಬೆಳ್ಳಾಳಿಗೆ ಹೋಗಿ ಕ್ಲೀನಿಕ್ ಮಾಡ್ಕೊಂಡು ಬಂದಿವಿ. ನಮಗೆ ಇಲ್ಲಿ ಅಣ್ಣ ನಮಸ್ಕಾರ, ಬಂದಿದ್ದೀನಿ ಅಣ್ಣ, ಇಲ್ಲಿದೆ ಬಂದಿದ್ದಾರೆ, ಇಲ್ಲೇ ಇದ್ದೀನಿ. ಬಟ್ ಏನು ಪರ್ಮಿಷನ್ ತಗೊಂಡಿಲ್ಲ. ಇವ್ರು ಹೇಳ್ತಾರೆ ಅವತ್ತು ಹೋದ ನಮ್ಮ ಮೋಹನ್ ಸರ್ ಹೇಳಿದಾರಂತೆ ನಡೆಸ್ಬೇಡ್ರಪ್ಪ ಅಂತೆಲ್ಲ ಹೇಳಿದ್ದಾರೆ. ಇವರು ಆದರೂ ಕೂಡ ಬಂದು ಇಲ್ಲಿ ಓಪನ್ ಮಾಡಿದ್ದಾರೆ. ಮೇನ್ ರೋಡೇ ಇದೆ. ಸೊ ಈಗ ಕ್ಲೋಸ್ ಮಾಡಿಸ್ತಾ ಇದ್ದೀನಿ ಅಂತ ಕಳಿಸ್ತೀನಿ ಅಣ್ಣ ನಿಮ್ಮ ತಗೋರನ್ನ. ಓಪನ್ ಮಾಡೋಕ್ಕೆ ಕೊಡೋಲ್ಲ. ಅವ್ರು ಬರಲಿ, ಏನು ಸರ್ಟಿಫಿಕೇಟ್ ಇಲ್ಲ ಆಗ್ತಾವೋ. ಈಗ ಕ್ಲೋಸ್ ಮಾಡಿಸ್ತೀನಿ. ಇಲ್ಲ ಪೈಲ್ಸ್ ಹಾಕಲ್ಲ,
ಸುಮ್ಮನೆ ಪಿತ್ರಾಜಿತ ಮಾಡ್ತಾರಲ್ಲ ಆ ಥರ. ಹಾಂ ಇದು ನಮ್ಮದು ಇಲ್ಲ, ಆಂಧ್ರದಲ್ಲಿ ಇದು ಮಾಡ್ಕೊಂಡಿರೋರು. ಅದಕ್ಕೆ ಈಗ ಕಳಿಸ್ತೀನಿ ಅಂತಾಗೆ ಕಳಿಸ್ಬಿಟ್ಟು ಕ್ಲೋಸ್ ಮಾಡಿಸ್ತೀನಿ ಅಂತ ಕಳಿಸ್ಕೊಡ್ತೀನಿ ಈಗ. ಕರ್ನಾಟಕ ಆಂಧ್ರಲ್ಲಿ ಓದಿರೋದು ಅಬ್ಬಾ. ಬಟ್ ಕ್ಯಾನ್ಸಲ್ ಆಗಿದೆ ಸರ್, ಯಾರು ಮಾಡೋದು, ಕ್ಯಾನ್ಸಲ್ ಆಗಿದೆ ಸರ್, ನಾವೆಲ್ಲ ಚೆಕ್ ಮಾಡಿ ಸರ್ ಮಾಡೋದು. ಚೆಕ್ ಮಾಡ್ತಾರೆ ನೋಡಿ. ಅದಕ್ಕೋಸ್ಕರ KPM ಸೆಕ್ಷನ್ ಇದೆ, ಮತ್ತೆ ಅಲ್ಲಿ ಹೋಗು DHS ಅವ್ರು ಇದ್ದಾರೆ. ನೀನಂತೂ ಒಂದು ಸೆಕೆಂಡ್ ಕೊಡಲ್ಲ, ಕ್ಲೀನ್ ಮಾಡ್ಸಬೇಕು, ಕ್ಲೋಸ್ ಮಾಡಪ್ಪ ಈಗ. ಯಾವುದೇ ಸರ್ಕಾರಿ ಪರವಾನಗಿ ಪಡೆದೆಯೇ ಕ್ಲಿನಿಕ್ ನಡೆಸಲಾಗುತ್ತಿದೆ ಎಂಬುದು ಪರಿಶೀಲನೆಯಲ್ಲಿ ಕಂಡುಬಂದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭಾರತ್ ಮೂಲವ್ಯಾಧಿ ಆಸ್ಪತ್ರೆಯನ್ನು ಸೀಸ್ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ.